ಮಳೆ ಪ್ರಾರಂಭ ಆಗಿದ್ದು ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇರೋದ್ರಿಂದ ಎಸ್ಐಆರ್ ಪ್ರಕ್ರಿಯೆ ನಡೆಸುವುದಕ್ಕೆ 2 ತಿಂಗಳ ಸಮಯ ಪರಿಷ್ಕರಣೆ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಿಗೆ ಮತ್ತು ಉಪ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು. 1 ತಿಂಗಳ ಕಾಲಾವಧಿಯಲ್ಲಿ ಎಸ್ಐಆರ್ ಫಾರ್ಮ್ ಅನ್ನು ಸಮರ್ಪಕವಾಗಿ ಮತದಾರರಿಗೆ ಹಂಚುವುದು ಮತ್ತು ಅವರಿಂದ ಹಿಂಪಡೆಯುವುದು ಕಷ್ಟ ಸಾಧ್ಯ. ತರಾತುರಿಯಲ್ಲಿ ಮಾಡೋದ್ರಿಂದ ಬಿಎಲ್ಒಗಳಿಗೆ ಒತ್ತಡ ಹೆಚ್ಚಾಗ್ತಾ ಇದ್ದು, ತುಮಕೂರಿನಲ್ಲಿ ಗ್ರಾಮಾಡಳಿತ ಅಧಿಕಾರಿ ಭುವನ್ ಆರ್ ಮತ್ತು ಭದ್ರಾವತಿಯವರಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಒತ್ತಡ ರಹಿತವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಮತ್ತು ಅವರೊಂದಿಗೆ ಸಾರ್ವಜನಿಕರು ಸಹಕರಿಸುವುದಕ್ಕೆ ಅನುಕೂಲ ಆಗುವಂತೆ ಎಸ್ಐಆರ್ ಕಾಲಾವಧಿಯನ್ನ ವಿಸ್ತರಿಸಬೇಕು. ಈ ನಡುವೆ ಕೆಲ ಅಧಿಕಾರಿಗಳು ಮತದಾರರಿದ್ದಾರೆ. ಅಧಿಕಾರಿಗಳಿಗೆ ಒತ್ತಡ ರಹಿತವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಮತ್ತು ಅವರೊಂದಿಗೆ ಸಾರ್ವಜನಿಕರು ಸಹಕರಿಸುವುದಕ್ಕೆ ಅನುಕೂಲ ಆಗುವಂತೆ ಎಸ್ಐಆರ್ ಕಾಲಾವಧಿಯನ್ನ ವಿಸ್ತರಿಸಬೇಕು. ಈ ನಡುವೆ ಕೆಲ ಅಧಿಕಾರಿಗಳು ಇದರ ಬಗ್ಗೆ ಗಮನ ವಹಿಸಬೇಕು ಎಂದು ತಿಳಿಸಿದರು. ಇವತ್ತಿನ ದಿವಸ ಶಿವಮೊಗ್ಗ ನಗರಕ್ಕೆ ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್ ಅವರು ಸಂಜಯ್ ಕುಮಾರ್ ಅವರು ಆಗಮಿಸಿರುವಂಥ ವಿಚಾರಕ್ಕೆ ತಿಳಿದ ತಕ್ಷಣ ನಾವು ಅವರಿಗೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಆ ಮನವಿ ಅನ್ವಯ ಏನಪ್ಪ ಅಂತಂದರೆ, ಏನು ಈ SIR ಅಂತ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದಾರೋ ಇದರಿಂದಾಗಿ ಸಾರ್ವಜನಿಕರಲ್ಲಿ ಗೊಂದಲಗಳಿದ್ದಾವೆ. ಅದಕ್ಕಾಗಿ ಮತ್ತು ಈಗಾಗಲೇ 2 ಸಾವುಗಳನ್ನು ನಾವು ರಾಜ್ಯದಲ್ಲಿ ಕಂಡಿದ್ದೀವಿ. ಆ ಸಾವು ಒತ್ತಡದ ಅನ್ವಯ ಆಗಿರುವಂಥದ್ದು ಸಾರ್ವತ್ರಿಕವಾಗಿ ಮಾಧ್ಯಮಗಳಲ್ಲೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಅಧಿಕಾರಿ ವರ್ಗದಲ್ಲಿ BLOಗಳಿಗೆ ಭಾಳಷ್ಟು ಇದು ಒತ್ತಡದ ಕೆಲಸ ಆಗಿದೆ. ತರಾತುರಿಯಲ್ಲಿ ಕೊಡೋವಂಥದ್ದು ತರಾತುರಿಯಲ್ಲಿ ಪಡೆದುಕೊಳ್ಳುವಂಥ ವಿಚಾರವಾಗಿರೋದ್ರಿಂದ ನಾವು ಈಗಾಗಲೇ ಭಾಳಷ್ಟು ಬಾರಿ ನೋಡಿದ್ದೀವಿ ಮಾಧ್ಯಮಗಳಲ್ಲಿ, ಚೌಲ್ಟ್ರಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಸೀದಿಗಳಲ್ಲಿ SIR ಪ್ರಕ್ರಿಯೆ ಮನೆ ಮನೆಗೆ ಹೋಗೋ ಬದಲಿಗೆ ಒಂದು ಜನವನ್ನು ಸೇರಿಸ್ಕೊಂಡು ಮಾಡೋವಂಥ ಕೆಲಸಗಳು ಆಗ್ತಾ ಇರೋವಂಥದ್ದು. ಇದು ಯಾವುದೇ ರೀತಿಯ ಮೂಲ SIR ಪ್ರಕ್ರಿಯೆಗೆ ಸರಿ ಹೊಂದುತ್ತಾ ಇಲ್ಲ. ಫಾರಮ್ ನೋಡಿದ್ರೆ ಎಡಬಲ ಏನು ಬರಿಬೇಕು ಅನ್ನೋದು ಸಾರ್ವಜನಿಕರಿಗೆ ಅರ್ಥ ಆಗ್ತಾ ಇಲ್ಲ. ಅದರಲ್ಲಿ ಮೆನ್ಷನ್ ಮಾಡ್ಬೋದಾಗಿತ್ತು 2002ಕ್ಕಿಂತ ಮುಂಚಿತವಾಗಿ ಅಥವಾ 2002ಕ್ಕಿಂತ ನಂತರದಲ್ಲಿ ಅಂತ. ಆ ಫಾರಮ್ ನೋಡಿದ್ರೆ ಫಾರಮ್ ಫಿಲಪ್ ಮಾಡೋಕ್ಕಾಗಲಿಲ್ಲದೆ ಜನ ಬೇಸತ್ತು ಯಾರ ಹತ್ರ ಹೋಗಬೇಕು ಹೆಂಗೆ ಅನ್ನೋವಂಥ ಪರಿಸ್ಥಿತಿ. ಇದನ್ನೆಲ್ಲದನ್ನು ಕೂಡ ಅವ್ರ ಗಮನಕ್ಕೆ ತರಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಇವತ್ತು ಅವರಿಗೊಂದು ಮನವಿಯನ್ನು ಕೂಡ ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ನವದೆಹಲಿ ಅವ್ರಿಗೂ ಕೂಡ ನಾವು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖೇನ ಕಳಿಸ್ತಾ ಇದ್ದೀವಿ. ತತ್ಕ್ಷಣದಲ್ಲಿ ಇದನ್ನು 1 ತಿಂಗಳು ಹಂಚಲಿಕ್ಕೆ 1 ತಿಂಗಳು ತೆಗೆದುಕೊಳ್ಳಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತೇಳಿ ನಮ್ಮ ಮನವಿ ಇದೆ. ಕಾರಣ, ಈಗ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ತೀರ್ಥಹಳ್ಳಿಯ ಕೆಲವು ಭಾಗಗಳಿರ್ಬೋದು, ಆಗುಂಬೆ, ಆಮೇಲೆ ಜೋಗ, ಕಾರ್ಗಲ್ಲು, ತಾಳಗುಪ್ಪ, ಹೊಸನಗರ, ನಗರ, ಈ ಭಾಗಗಳಲ್ಲಿ ಕಿಲೋಮೀಟ್ರ್ಗಟ್ಟಲೆ ದೂರಕ್ಕೆ ಹೋದರೆ ಒಂದೊಂದು ಮನೆಗಳು ಸಿಗ್ತಾ ಇದ್ದಾವೆ. ಅಲ್ಲಿಂದ ಜನ ಬಂದು ತೊಗೊಳ್ಳೋದಾದರೂ ಹೇಗೆ, ಅವರಿಗೆ ಕೊಡುವಂಥದ್ದಾದರೂ ಹೇಗೆ? ಇಂಥ ಪರಿಸ್ಥಿತಿನಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇರೋದು, ರಾಜ್ಯದ ಬಹಳಷ್ಟು ಜಾಗಗಳು ಇದೇ ರೀತಿಯಲ್ಲಿರೋದ್ರಿಂದ ಕೇವಲ 1 ತಿಂಗಳು ತರಾತುರಿಯನ್ನು ತತ್ಕ್ಷಣದಲ್ಲಿ ಕೈಬಿಟ್ಟು ಚುನಾವಣಾ ಆಯೋಗ 2 ತಿಂಗಳಾದರೂ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ರಾಜ್ಯಾಧ್ಯಕ್ಷರು